ಮಾಜಿ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಅವರನ್ನು ಅವರ ಸ್ವಗ್ರಾಮಕ್ಕೆ ಕಳುಹಿಸಿಕೊಡಲಾಗುವುದು. ಅವರ ಮುಂದಿನ ಜೀವನ ಸುಖಮಯವಾಗಿ ಸಾಗಲೆಂದು ನಾನು ಆ ದೇವರಲ್ಲಿ ಶಿವ ಪಾರ್ವತಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಮಾಜಿ ಸೈನಿಕ ಸಂಘ ಬಬಲೇಶ್ವರದಿಂದ ನಾವು ಇಟಾಪುಗಳು ರಾಮು ಇಟಾಪುಗಳು 17 ವರ್ಷ ಸರ್ವಿಸ್ ಮುಗಿಸಿ ತನ್ನ ಸ್ವಂತ ಗ್ರಾಮಕ್ಕೆ ತಿರುಗಿ ಬರ್ತಿದ್ದಾನೆ. ಅದಕ್ಕೆ ಅವನ ಸ್ವಾಗತಕ್ಕಾಗಿ ಬಬಲೇಶ್ವರ ಮಾಜಿ ಸೈನಿಕ ಸಂಘದ ವತಿಯಿಂದ ಎಲ್ಲರೂ ಅವನ ಹಾರ್ದಿಕ ಸ್ವಾಗತ ಮಾಡುತ್ತಿದ್ದೇವೆ. ಅವನ ವ್ಯವಸ್ಥೆ ಅವನ ಎಲ್ಲ ಮಾಜಿ ಸೈನಿಕರೆಲ್ಲರೂ ಕೂಡಿ ಅವನ ಇಲ್ಲಿ ಬಬಲೇಶ್ವರದಿಂದ ನಿಡೋಣಿವರೆಗೆ ಪ್ರೋಗ್ರಾಮ್ ಮಾಡಿಕೊಂಡು ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಊರಾಗ DJ ಹಚ್ಚಿ ಊರಾಗ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಹೋಗಿ ಪಂಚಾಯಿತಿಯಲ್ಲಿ ಕರೆತಂದು ಅವನಿಗೆ ಸ್ವಾಗತ ಸನ್ಮಾನ ಅವನ ಪರಿವಾರದೊಂದಿಗೆ ಸ್ವಾಗತ ಸನ್ಮಾನ ಮಾಡುತ್ತಿದ್ದೇವೆ. ಮಾಜಿ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಅವರನ್ನು ಅವರ ಸ್ವಗ್ರಾಮಕ್ಕೆ ಕಳುಹಿಸಿಕೊಡಲಾಗುವುದು. ಅವರ ಮುಂದಿನ ಜೀವನ ಸುಖಮಯವಾಗಿ ಸಾಗಲೆಂದು ನಾನು ಆ ದೇವರಲ್ಲಿ ಶಿವ ಪಾರ್ವತಿಯಲ್ಲಿ ಬೇಡಿಕೊಳ್ಳುತ್ತೇನೆ. ನಿಡೋಣಿ ಗ್ರಾಮದ ರಾಮು ಇಟಾಪುಗಳು ಇವರು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ತಮ್ಮ ಸ್ವತಃ ಊರ ನಿಡೋಣಿಗೆ ಬರುತ್ತಿದ್ದಾರೆ. ಸಹಿ ಸಲಾಮತವಾಗಿ ಅವರನ್ನು ನಾವು ತಾಲೂಕಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಅವರನ್ನು ಸ್ವಾಗತ ಬಯಸುತ್ತೇವೆ ಮತ್ತು ಅವರಿಗೆ ಸನ್ಮಾನ ಮಾಡಿ ಅವರ ಮುಂದಿನ ಜೀವನ ಸರಿಯಾಗಿ ಸಾಗಲಿ, ಎಲ್ಲ ರೀತಿಯಿಂದ ದೇವರು ಅವರಿಗೆ ಆಶೀರ್ವಾದ ಕೊಟ್ಟು ಸರಿಯಾಗಿ ಅವರ ಜೀವನ ಸಾಗಲಿ ಎಂದು ಹೇಳಬಯಸುತ್ತೇನೆ. ರಾಮು ಇಟಾಪೋಳ್ ಇವರು ಭಾರತೀಯ ಸೇನೆಯಲ್ಲಿ 17 ವರ್ಷ ಸೇವೆಗೈದು ನಿವೃತ್ತಿ ಹೊಂದಿ ತಮ್ಮ ಸ್ವಗ್ರಾಮಕ್ಕೆ ಬರುತ್ತಿದ್ದಾರೆ. ಅವರನ್ನು ನಮ್ಮ ಬಬಲೇಶ್ವರ ತಾಲೂಕಿನ
ಮೊದಲು ಸರಿ ಮಿಕ್ಕಿದವ್ರು ಮೊದಲು ಸರಿ ಕರಿವಂಗ ಐತಾರಲ್ಲ ಕರಿವಂಗ ಹೋಗಿ ನಿಂದಿರ್ಬೇಕ್ರಿ ಇಲ್ಲ ಮುಂದಕ್ಕೆ ಇದು ಹಾಂ ರೀ
ಅಟ ಇಲ್ಲಿ ಇಲ್ಲಿ ಗಪ್ಪ ನೀವು ಹೋಗ್ಬಾರ್ದು ಒಟ್ಟು ಹೋಲ್ರಿ ಒಮ್ಮೆ गाड़ी सका स्लो स्लो हाँ बोल ಏಟ್ ಮಾಡಕ್ಕೆ ಬರುತ್ತೆ ಕಾಶಿ ನೆಕ್ಸ್ಟ್ ಟೈಮ್ ಮೂರ್ತಿ ಆಗ್ಬೇಕು ನೋಡ್ರಿ ಹ್ಞೂ ರೀ ನೀವು ಕೈ ತೆಗೀರಿ ನೀವು ಕೈ ತೆಗೀರಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ಮಾಡಬೇಡ್ರಿ ಅವಸರ ಮಾಡಬೇಡ್ರಿ
ಹಿರಿಯರಿಂದ ಒಂದು ಗೌರವ ಸನ್ಮಾನ ನೀಡ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಸಹೋದರಿ ಶಾಂತಲಾ ಕೊಟ್ಟಲಿಗೆ ಅವರು ಅವರಿಗೆ ಗೌರವ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾ ಇದ್ದೇವೆ. ಅತ್ಯಂತ ಬಡತನದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ನಮ್ಮ ದೇಶದ ಸಂರಕ್ಷಣೆಗಾಗಿ ಸುಮಾರು 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಇವತ್ತು ತನ್ನ ಜನ್ಮಸ್ಥಳವಾದಂಥ ತನ್ನ ಸ್ವಗ್ರಾಮಕ್ಕೆ ಬಂದಿರತಕ್ಕಂಥ ಶ್ರೀ ರಮೇಶ್ ಇಟಾಪುಗಳು ಅವರನ್ನ ಸಮಸ್ತ ನಿಡೋಣಿ ಗ್ರಾಮದ ಎಲ್ಲ ಹಿರಿಯರು, ಶ್ರದ್ಧೆಯ ತಾಯಂದರು ಎಲ್ಲರೂ ಸೇರಿಕೊಂಡು ಇವತ್ತು ಅವರನ್ನ ಅತ್ಯಂತ ಅಭೂತಪೂರ್ವವಾದಂಥ ಗೌರವದಿಂದ ಅವರನ್ನು ನಾವು ಬರಮಾಡಿಕೊಂಡಿದ್ದೀವಿ. ಅತ್ಯಂತ ಕಠಿಣವಾದಂಥ ಪರಿಶ್ರಮ. ಇವತ್ತು ನಾವು ಬಹಳ ವೈಭವದಿಂದ ಅವರನ್ನ ಸನ್ಮಾನಿಸಿದ್ದೀವಿ, ಅವರನ್ನ ಸ್ವಾಗತಿಸಿದ್ದೀವಿ, ಅವರನ್ನ ಗಾಡಿಯಲ್ಲಿ ಕರ್ಕೊಂಡು ಬಂದೀವಿ. ಆದ್ರೆ ಇಡೀ 17 ವರ್ಷಗಳ ಕಾಲ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಅಂತಿಂತದ್ದಲ್ಲ. ಯಾಕಂತ ಹೇಳಿದ್ರೆ ಈ ಮಿಲಿಟರಿ ಒಳಗೆ ಇರ್ತಕ್ಕಂಥವ್ರು, ಈ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಲ್ಲಿ ಮೃಷ್ಟಾನ್ನ ಭೋಜನ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಭಾರತದ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲ ಶತ್ರು ರಾಷ್ಟ್ರಗಳು. ಈ ಕಡೆ ನೋಡಿದ್ರೆ ಪಾಕಿಸ್ತಾನ, ಈ ಕಡೆ ನೋಡಿದ್ರೆ ಅಫ್ಘಾನಿಸ್ತಾನ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಇನ್ನೊಂದು ಕಡೆ ಚೀನಾ, ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳು ಎಲ್ಲವೂ ಸಹಿತ ರಣಹದ್ದಿನ ತರ ನಮ್ಮ ದೇಶದವನ್ನ ನೋಡ್ತಾ ಇದ್ದಾರೆ. ನಮ್ಮ ದೇಶವನ್ನ ಹಾಳು ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂತ ಪ್ರಯತ್ನದ ವಿರುದ್ಧವಾಗಿ ಹೋರಾಟ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲಿ ನಾವು ಒಂದ್ಸಲ ಬೆಳಿಗ್ಗೆ ಅಡಿಗೆ ಮಾಡಿದ್ದನ್ನ ಸಾಯಂಕಾಲ ನಮ್ಮ ಮನೆಯೊಳಗೆ ಕೊಟ್ರಂದ್ರೆ ನಾವು ಅದನ್ನ ತಿನ್ನಂಗಿಲ್ಲ. ಆದ್ರೆ ಅಲ್ಲಿ ಒಂದು ವಾರಗಟ್ಲೆ 4-5 ದಿವಸದ ಗಟ್ಲೆ ಅವರಿಗೆ ಪಾಪ ತಿನ್ಲಿಕ್ಕೆ ಆಹಾರ ಸಿಗೋದಿಲ್ಲ. 5 ದಿನ 6 ದಿವಸ ಅವ್ರಿಗೆ ಏನು ಬೇಕಾಗ್ತದಲ್ಲ ಅದನ್ನೆಲ್ಲ ಬುತ್ತಿಯನ್ನ ಕಟ್ಟಿಕೊಂಡು ಬೆನ್ನಿಗೆ ಹಾಕೊಂಡು ಅವ್ರಿಗೆ ಕುಡಿಲಿಕ್ಕೆ ನೀರ, ತಿನ್ಲಿಕ್ಕೆ ಆಹಾರ ಎಷ್ಟು ಬೇಕಾಗ್ತದೋ ಅಷ್ಟೆಲ್ಲ ತಗೊಂಡು ಅವರು ಗುಡ್ಡಗಾಡಿನಲ್ಲಿ ವಾಸ ಮಾಡಬೇಕು. ಕಲ್ಲಿನ ಖನಿಜಗಳಲ್ಲಿ ಕೂತ್ಕೊಂಡು ಶತ್ರುಗಳನ್ನ ಸದೆಬಡಿಬೇಕು. ಹಾಗಾಗಿ ಅವರ ಜೀವನ ಅಷ್ಟೊಂದು ಸುಖಕರವಾಗಿಲ್ಲ. ಆದ್ರೂ ಯಾಕೆ ಆ ಕೆಲಸ ಅವ್ರು ಮಾಡ್ತಾರ ಅಂತದ್ದು ಇಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು. ನಾವೆಲ್ಲ ಇವತ್ತು ಇಷ್ಟೊಂದು ಆರಾಮವಾಗಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ದಕ್ಷಿಣ ಆಫ್ರಿಕಾ ಮತ್ತು ಕಾಂಗೋಡ ವಿಶ್ವಶಾಂತಿ ಪಾಲನಾ ಪಡೆಯಲ್ಲಿ ಸುಮಾರು 7 ತಿಂಗಳ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಕಾಂಗೋ ಈ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿದಂತ ಹೆಮ್ಮೆ ನಮ್ಮ ರಮೇಶ್ ಇಟಾಪುಗಳು ಅವ್ರದ್ದು. ಅದಕ್ಕೆ ನಾವೆಲ್ಲರೂ ಯೋಚನೆ ಮಾಡಿ ನಾವು ಇಷ್ಟೊಂದು ಆರಾಮವಾಗಿ ನಾವಿಲ್ಲಿ ಕೂತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಈ ದೇಶದ ಸಂರಕ್ಷಣೆ ಮಾಡುವಂತ ವೀರ ಯೋಧರು. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಅತ್ಯಂತ ಜಗತ್ತಿನೊಳಗಿನ ಅತ್ಯಂತ ಬಲಾಢ್ಯವಾದಂತ ಸೈನ್ಯ ಯಾವುದು ಅಂತ ಹೇಳಿದ್ರೆ ಈಗ ಭಾರತದ್ದು. ಆಲ್ರೆಡಿ ಹೇಳಿದ್ರು, ಒಬ್ಬ ಸೈನಿಕ ಈ ನೆಲ, ಜಲ, ಗಡಿ, ಭಾಷೆಗಳ ಉಳಿವಿಗಾಗಿ 144 ಕೋಟಿ ಭಾರತೀಯರಿಗಾಗಿ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಗಳ ಕುಂಕುಮವನ್ನ ಉಳಿಸುವ ನಿಟ್ಟಿನಲ್ಲಿ, ಪ್ರತಿಯೊಂದು ಮನೆಯ ದ್ವೀಪ ಬೆಳಗುವ ನಿಟ್ಟಿನಲ್ಲಿ ಒಬ್ಬ ಸೈನಿಕ ಗಡಿಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಾದರೂ ಈ 144 ಕೋಟಿ ಪ್ರತಿಯೊಬ್ಬ ಭಾರತೀಯನ ಮನೆಯ ದೀಪ ಆರದಂತೆ ನೋಡ್ಕೊಳ್ತಾನಲ್ಲ, ಅಂತಹ ನಿಷ್ಠುರ ಹಾಗೂ ಪ್ರಾಮಾಣಿಕ ದಕ್ಷ ಕರ್ತವ್ಯ ಯಾರಾದ್ರೂ ಈ ಭಾರತ ಭೂಮಿಯ ಮೇಲೆ ಮಾಡ್ತಾ ಇದ್ರೆ ಅದು ಒಂದು ಸೈನಿಕ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಸಲ್ಲಿಸುವುದರೊಂದಿಗೆ ವಿದೇಶಗಳಲ್ಲಿ ಹೋಗಿ ದಕ್ಷಿಣ ಆಫ್ರಿಕಾ ಮತ್ತು ಸೌತ್ ಸುಡಾನ್ ಮತ್ತು ಕಾಂಗೋ ಸೆಲೆಕ್ಷನ್ ಅಂತ ಇರ್ತದೆ, ಅಲ್ಲಿ ಅತಿ ಬ್ಯಾಕ್ವರ್ಡ್ ಆಗಿರ್ತಕ್ಕಂಥ ಏರಿಯಾ, ಕುಡಿಯಾಕ ನೀರು ಸರಿ ಇರಲ್ಲ, ಒಂದು ಕ್ಷಣನೂ ನಮ್ಮ ಜೀವ ನಮ್ಮ ಕೈಗೆ ಇರಾಗಿಲ್ಲ. ಯಾಕಂದ್ರೆ ಅನಾಗರಿಕರ ರೀತಿ ವರ್ತಿಸುವ ಜನ ಅಲ್ಲಿ, ಅವ್ರು ಯಾವಾಗ ನಮ್ಮಲ್ಲಿ ಎರಗಬೇಕಾದ್ರೂ ಗೊತ್ತಿಲ್ಲ. ಅಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಎಲ್ಲಾ ಸ್ಥಳಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿ ಇವತ್ತು ನಿಡೋಣಿ ಗ್ರಾಮಕ್ಕ
ಸುರಕ್ಷಿತವಾಗಿ ಬದುಕಿ ಸುರಕ್ಷಿತವಾಗಿ ಬಂದಿದ್ದಾರೆ ಅಂದ್ರೆ ತಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇದೆ. ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆ ಪಡ್ತಾರೆ. ಈಗ ಸಮಯ ಆಗೈತಿ, ಪರವಾಗಿಲ್ಲ. ಆದ್ರೆ ಒಬ್ಬ ಸೈನಿಕನ ಜೀವನ ಯಾವ ರೀತಿ ಇರ್ತೈತಿ ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಹೇಳ್ತೀನಿ. ಒಬ್ಬ ಸೈನಿಕ ಎಷ್ಟು ವರ್ಷ ತನ್ನ ಹುಟ್ಟೂರಲ್ಲಿ ಕಳೆದಿರ್ತಾನ, ಅದಕ್ಕಿಂತ 4-6 ವರ್ಷ ಹೆಚ್ಚ ಈ ದೇಶದ ಗಡಿ ಭಾಗದೊಳಗೆ ಕಳೆದಿರ್ತಾನೆ. ಏನೋ 6-7 ವರ್ಷದ ತನಕ ತನ್ನ ತಂದೆ ತಾಯಂದ್ರ ಜೊತೆ, ತನ್ನ ಸ್ನೇಹಿತರ ಜೊತೆ ಹುಟ್ಟೂರಲ್ಲಿ ಆಡ್ತಾನ, ಬೆಳಿತಾನ, ಸಂಬಂಧಿಕರ ಜೊತೆ ಬೆಳಿತಾನ. ಅಜ್ಜ ಅಜ್ಜಿಯ ಲಾಲನೆ ಪಾಲನೆ ಪೋಷಣೆಯೊಳಗೆ ಬೆಳೆದ ಮೊಮ್ಮಗ ದೊಡ್ಡವಾಗ್ತಾ ಕನ್ನಡ ಶಾಲೆ ಮಾಸ್ತರ್ಗಳ ಕೈಯಾಗಿ 7ನೇ ತನಕ ಶಾಲೆ ಕಲಿತಾನ. ಅವ್ನು ಹೆಂಗದನ್ನ ಯಾರಿಗೆ ಗೊತ್ತಿಲ್ಲ, ಆದ್ರೆ ಅವ್ರ ಗುರುಗಳಿಗೆ ಗೊತ್ತಿರ್ತೈತಿ ಅವ ಮುಂದೆ ಏನಾಗ್ತಾನ ಅನ್ನೋದು. ಬೆಳೆಯ ಸಿರಿ ಮೊಳಕೆಯಲ್ಲೋ ಅನ್ನೋ ತರ ನಮ್ಮ ಕನ್ನಡ ಶಾಲಾ ಶಿಕ್ಷಕರು ಅವರಿಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ. ಹೆಂಗ ಮಾರ್ಗದರ್ಶನ ನೀಡ್ತಾರೆ ಅಂದ್ರೆ ಕನ್ನಡ ಶಾಲೆ ಮಾಸ್ತರ್ಗಳು ತಮ್ಮ ಮಗುವಿನಂತೆ, ಸ್ವಂತ ಮಗುವಿನಂತೆ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಬೆಳೆಸಿ ಅವರನ್ನ ಒಂದು ಹಂತಕ್ಕೆ ತಂದು ಮುಂದೆ ಪ್ರೌಢಾವಸ್ಥೆಗೆ ಕಳಿಸ್ತಾರೆ, ಪ್ರೌಢಶಾಲೆಗೆ ಕಳಿಸ್ತಾರೆ, ಅಲ್ಲಿ ಕಲಿತಾರೆ. ಸುಮಾರು 16, 17, 18 ವರ್ಷಕ್ಕೆ ತಂದೆ ತಾಯಿಯನ್ನ ಬಿಟ್ಟು, ಬಂಧು ಬಳಗವನ್ನ ಬಿಟ್ಟು, ಸಹೋದರ ಸಹೋದರಿಯರನ್ನ ಬಿಟ್ಟು, ತನ್ನ ಹೆತ್ತ ತಂದೆ ತಾಯಿ ಮುದ್ದಿನ ಅಜ್ಜ ಅಜ್ಜಿನ ಬಿಟ್ಟು ಗಡಿ ಭಾಗದಲ್ಲಿ ಸುಮಾರು 2,500 ಕಿಲೋಮೀಟರ್ಗಳಷ್ಟು ದೂರ ಹೋಗಿ ತನ್ನ 18ನೇ ವಯಸ್ಸಿನಲ್ಲಿ ಈ ನೆಲಕ್ಕಾಗಿ, ಈ ಜಲಕ್ಕಾಗಿ, ಈ ಭಾಷೆಗಾಗಿ, ಈ ಭಾರತ ಮಾತೆಯ ಉಳಿವಿಗಾಗಿ ದುಡಿತಾನಲ್ಲ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸೇವೆಗಳಲ್ಲಿ ಒಂದು ಅಂತ ಹೇಳ್ತೇನೆ ಮಹನೀಯರೇ. ಅಲ್ಲೊಬ್ರು ಅಕ್ಕವ್ರು ಕೂತಾರೆ, ಮೊಮ್ಮಗ ಅದನೋ ಮಗ ಅದನೋ ಗೊತ್ತಿಲ್ಲ, ತಂಗಿ ಮಗ ಅದನೋ ಗೊತ್ತಿಲ್ಲ, ನೋಡ್ರಿ ಎಷ್ಟು ಚಂದ ಆಡ್ಸಕತ್ತಾರ. ಯಾಕೆ ಆಡಿಸ್ತಾರಂದ್ರ ಭಾವನಾತ್ಮಕ ಸಂಬಂಧಗಳು ಬೆಳ್ಕೊಂಡಾವ, ಭಾವನಾತ್ಮಕ ಸಂಬಂಧಗಳು, ರಕ್ತ ಸಂಬಂಧಗಳು ಬೆಳ್ಕೊಂಡಾವ. ಅದು ಚಂದಾಗಿ ಆಡಕತ್ತೈತಿ. ಅವ್ರ ದೊಡ್ಡವು ಅವು ಅಜ್ಜಿನೂ ಆಡ್ಸಕತ್ತ. ಆ ತಾಯಿ 18 ವರ್ಷದೊಳಗ ಆ ಮಗನನ್ನ ಬಿಟ್ಟ 2,500, 3,000 ಕಿಲೋಮೀಟರ್ ದೂರ ಬೆಟ್ಟ ಗುಡ್ಡಗಳಲ್ಲಿ, ದಟ್ಟ ಅರಣ್ಯ, ಕರ್ಕತ್ತನೆಯ ಕಣ್ಣಲ್ಲಿ ಅವಳ ಕಳಿಸ್ತಾವಲ್ಲ, ಅವಳ ಎದೆ ಗುಂಡಿಗೆ ನಾವು ಮೆಚ್ಚಬೇಕು ಮಾನ್ಯರೇ. ತನ್ನ ಕರಳ ಕುಡಿಯನ್ನು ಈ ದೇಶದ ರಕ್ಷಣೆಗೆ ಕಳಿಸ್ತಾವಲ್ಲ, ಆ ತಾಯಿಯ ಋಣವನ್ನು ನಾವು ಇವತ್ತು ಮರೆಯೋಕ್ಕಾಗೋದಿಲ್ಲ. ಅಂತ ಮಹಾನ್ ಶ್ರೇಷ್ಠ ಯೋಧನನ್ನ ಈ ನಿಡೋಣಿ ಗ್ರಾಮ ಕೊಟ್ಟೈತಲ್ಲ, ಅದು ನಮ್ಮ ಸೌಭಾಗ್ಯವೂ ಸರಿ, ಕುಂತಂತ ನಿಮ್ಮ ಸೌಭಾಗ್ಯವೂ ಸರಿ. ಆ ನಿಟ್ಟಿನಲ್ಲಿ ಇದು ಕೇವಲ ತಾಯಿಯ ತ್ಯಾಗ ಬಲಿದಾನ ಅಲ್ಲ, ಆ ಯೋಧನ ತ್ಯಾಗವೂ ಅದರಲ್ಲಿದೆ. 18 ವರ್ಷದಲ್ಲಿ ಅವ ಎಲ್ಲ ಬಿಟ್ಟು ಬಿಡ್ತಾನೆ. ತಂದೆಯನ್ನ ದೂರ ಮಾಡ್ಕೊತಾನೆ ವರ್ಷಂಗಿರ್ಲಿ. ತಂದೆಯಲ್ಲೋ ತಾಯಲ್ಲೋ, ತಾಯಿಯಲ್ಲೋ ತಾಯಲ್ಲೋ, ತನ್ನ ಸಹೋದರಿಯಲ್ಲೋ ತಾಯಲ್ಲೋ, ತನ್ನ ಬಂಧು ಬಳಗ ಎಲ್ಲೋ ಗೊತ್ತಿಲ್ಲ, ಬಾಲ್ಯದ ಸ್ನೇಹಿತರೆಲ್ಲ ಗೊತ್ತಿಲ್ಲ. ಇಲ್ಲಿದಿಂದ ಸೊಲ್ಲಾಪುರಕ್ಕೆ ಹೋದ್ಮೇಲೆ ನಾವೆಲ್ಲ ಮರ್ತು ಬಿಡ್ತೀವಿ. ನಮಗ್ ನೆನಪಾರಿ ಬಿಡ್ತೈತಿ. ನಮ್ಮೂರ್ ನಿಡೋಣಿ, ನಾಗರಾಳ, ಕುಂಟೆ, ಬಬಲೇಶ್ವರ ಮರ್ತು ಬಿಡ್ತೀವಿ. ನಮ್ ತಲೆಗಾದ ಓದ್ತಿರ್ತೈತಿ, ನಿನ್ನ ದೇಶ ರಕ್ಷಣೆ ಮಾಡ್ಬೇಕು, ನಮ್ಮ ಭರವಸೆ ಮೇಲೆ ಇಷ್ಟಲ್ಲ. ಹೋಗ್ತಾ 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 ಇಲ್ಲಿ ನೋಡಿದ್ವಿ, ಅರ್ಧ ತಾಸು ಕುಂದ್ರಲ್ಲಿ ನಮ್ ಕಾಕ ಒಳ್ಳೆದ್ ಹೋಗ್ಬಿಟ್ರು. 3 ದಿನ ರಾತ್ರಿ 3 ದಿನ ಹಗಲ ನಾವು ಜಮ್ಮು ಕಾಶ್ಮೀರ ಶ್ರೀನಗರದ ಬಾರ್ಡರ್ ಹೋಗ್ಬೇಕಾದ್ರೆ 3 ರಾತ್ರಿ 3 ಹಗಲ ಟ್ರೈನ್ ನಿಂತ್ಕೊಂಡು ಹೋಗ್ತೀವಿ. ಆದ್ರೆ ಯಾಕೆ ನಿಂತ್ಕೊಂಡು ಹೋಗ್ತೀವಿ? ಇವರೆಲ್ಲ ಸುರಕ್ಷಿತವಾಗಿ ಮಾಡ್ಕೊಳ್ಳಿ, ಆರಾಮ್ ತಗೊಳ್ಳಿ ಅಂತ ಹೋಗ್ತೀವಿ. ಅಂತಹ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಯಾವ ರೀತಿ ಈ ಸೈನಿಕನ ಮನಸ್ಸಿನ ಮೇಲೆ ಇರ್ತಕ್ಕಂದ್ರೆ, ತನ್ನ ತಾಯಿ ರಜಾ ಮುಗಿಸ್ಕೊಂಡು ತನ್ನ ಮಗ ಡ್ಯೂಟಿಗೆ ಹೋಗ್ಬೇಕಾದ್ರೆ 2 ದಿನ ಇರ್ತಾಗ ಈ ಚಿಂತೆ ಚಾಲು. ನನ್ನ ಮಗ ಹೋಗ್ತೈತೆ, ಅಲ್ಲಿ ಏನು ಸಿಗ್ತೈತೆ ಗೊತ್ತಿಲ್ಲ. ಅವಳು ಸಜ್ಜಿ ರೊಟ್ಟಿ ಮಾಡೋದು, ಹೋಳಿಗೆ ಮಾಡೋದು, ಚಪಾತಿ ಮಾಡೋದು, ಪಲ್ಯ ಮಾಡೋದು, ಹಿಂಡಿ ಮಾಡೋದು ಮಾಡಿ ಕಟ್ಟಿ ದೊಡ್ಡ ಬುಟ್ಟಿ ಮಾಡಿ ಇಡ್ತಾಳ. ಅಳ್ಕೊಂತ ಕೂತ್ ಬಿಡ್ತಾಳ. ಯಾಕಂದ್ರೆ ನನ್ನ ಮಗ ಏನು ಹೋದ 6 ತಿಂಗಳು ಬರ್ತಾನ ಗೊತ್ತಿಲ್ಲ, 9 ತಿಂಗಳು ಬರ್ತಾನ ಗೊತ್ತಿಲ್ಲ. ಅಷ್ಟ ನೋಡಿದ ಟಿವಿ ಒಳಗೆ ಒಂದು ಘಟನೆ ನಡೀತದ. ಆ ಬಾರ್ಡರ್ನಾಗ ಒಂದು 10 ಜನ ಸೈನಿಕರು ವೀರ ಮರಣವನ್ನು ಹೊಂದಿದ್ದಾರ ಅಂತ. ಬತ್ತಂದ್ರ ತಾಯಿ ಊಟ ಬಿಟ್ರೆ 2 ದಿವಸ ಹ್ಯಾಂತಿದಂತೂ ಕೇಳಬೇಡ್ರಿ. ಸಣ್ಣ ಮಗು ಇರ್ತೈತಿ, ಒಂದ್ 2ನೇ ಮಗು ಅಲ್ಲಿ ಕೂತೈತಿ, ಅಷ್ಟೊಂದು ಮಗು ಇರ್ತೈತಿ. ಆ ತೊಟ್ಟಲ್ದಾಗ ತನ್ನ ತಂದೆ ಗಡಿಯನ್ನ ಕಾಲ ಹೋಗ್ತಾನನ್ನುವಂತ ಒಂದು ಸಾಮಾನ್ಯ ಪರಿಕಲ್ಪನೆ ಏನಾಗಿಲ್ಲ. ಕೂಸದು 3-4 ತಿಂಗಳ ಕೂಸು ಏನ್ ಗೊತ್ತಿರ್ತೈತಿ, ಅದ ಕಾಲ ಕೈಯ ಬದಲಿರ್ತೈತಿ. ತನ್ನ ತಂದೆನ ಆ ಯೋಧನನ್ನು ನೋಡಿ ನಗ್ತಿರ್ತೈತಿ. ಇನ್ನೊಂದು 6 ವರ್ಷದ ಹುಡುಗ ಇರ್ತೈತಿ, 1ನೇ ಸಾಲಿಗೆ ಹೋಗ್ತಿರ್ತೈತಿ. 2 ದಿನ ಉಳಿದಿರ್ತೈತಿ. ಮನ್ಯಾಗ ತನ್ನ ಧರ್ಮ ಪತ್ನಿ ಅಳ್ಕೊಂತ ಕುಂತಿರ್ತಾಳ, ಬಾಣಂತಿಗೆ ಅಳ್ಕೊಂತ ಕುಂತಿರ್ತಾಳ. ಹೋಗ್ತಾನ ನನ್ನ ಪತಿ ಗಡಿ ಕಾಯಕ 6 ತಿಂಗಳಿಗೆ ಬರ್ತಾನ ಗೊತ್ತಿಲ್ಲ, 8 ತಿಂಗಳಿಗೆ ಬರ್ತಾನ ಗೊತ್ತಿಲ್ಲ. ನನ್ನ ಮಗ ಹೋಗ್ತಾನ 8 ತಿಂಗಳಿಗೆ ಬರ್ತಾನ ಗೊತ್ತಿಲ್ಲ, ವರ್ಷಕ್ಕೆ ಬರ್ತಾನ ಗೊತ್ತಿಲ್ಲ. ಹೋದ್ಮೇಲೆ ಏನಾಗ್ತೈತೋ ಗೊತ್ತಿಲ್ಲ. ಆ ಹೆತ್ತ ತಾಯಿ ಒಂದು ಕಡೆ ಕನ್ವರ್ಸ್ತಾ ಇರ್ಬೇಕಾದ್ರೆ ಆ ಬಾಣಂತಿ ಧರ್ಮ ಪತ್ನಿ, ಆ ಯೋಧನ ಧರ್ಮ ಪತ್ನಿ ಒಂದ್ ಕಡೆ ಕನ್ವರ್ಸ್ತಾ ಇರ್ತಾಳ. ಅವನ ತಂದೆ ಮೇಲ್ನೋಟಕ್ಕೆ ಏನೋ ಚೆನ್ನಾಗಿರ್ತಾನ,
ಆದ್ರೆ ಅವನಲ್ಲೂ ಸಹ ರಕ್ತದ ಒಂದು ಕಳಕಳಿ ಇರ್ತದೆ. ನನ್ನ ಮಗ ಹೋದ್ಮೇಲೆ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಒಬ್ಬ ಯೋಧ ಮಾತ್ರ ಯಾವತ್ತೂ ಈ ದೇಶದ ಸುರಕ್ಷತೆಯೊಂದಿಗೆ ರಾಜಿ ಮಾಡ್ಕೊಂಡಿರ್ತಕ್ಕಂಥ ಯಾವ ನಿದರ್ಶನಗಳಿಲ್ಲ. ತನ್ನ ಪರಿವಾರ ಏನಾಗ್ತದೋ ಆಗ್ಲಿ, ಆದ್ರೆ ದೇಶ ಮೊದಲ, ದೇಶದ ಪ್ರತಿಯೊಬ್ಬ ಪ್ರಜೆ ನನಗ ಮೊದಲ ಅನ್ನುವ ನಿಟ್ಟಿನಲ್ಲಿ ಹೆಂಗ್ ಮಾಡ್ತಾನಂದ್ರ, ನೀವು ಹೋಗ್ರಿ ಇಲ್ಲೇ ಲಾಂಜಾಕೋ ನಾಂದನಿ ಹೋಗ್ತಾರೆ ಕಲ್ಕಟ್ಯಾಕ್, ತನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾದ್ರೆ 10 ಸಲ ಹೇಳ್ತಾನೆ. ಆ ಹುಡುಗ ಬಸ್ನಾಗ ಹತ್ತೈತಿ, ನಡಿ ಕರ್ಕೊಂಡು ಹೋಗು, ಏನಕ್ಕಾಗಲ್ಲ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಒಬ್ಬ ಸೈನಿಕ ಆ ಮಗು 3 ತಿಂಗಳು ಮಗು ತೊಟ್ಟಲ್ದಾಗ ಒದ್ದಾಡ್ತಿರ್ತೈತಿ, ನೋಡ್ತಿರ್ತೈತಿ, ಅಪ್ಪನ್ ನಗ್ತಿರ್ತೈತಿ, ಅದು ಗೊತ್ತಿಲ್ಲ. ಸಂಜೆ ಕಡೆ ನಮ್ಮ ಅಪ್ಪ ಡ್ಯೂಟಿ ಹೋಗ್ತಾನಂತೇಳಿ 7 ವರ್ಷದ ಮಗ ಸಾಯಂಕಾಲ ಬರ್ತೈತಿ, ಅಪ್ಪ ರೆಡಿ ಆಗ್ತಾನ, ಬಾಗಲು ಸುಳ್ಕೊಳಗೆ ನಿತ್ತ, ಬಾಗಲು ಹೊರಗೆ ನಿತ್ತ ಅವನ ತಾಯಿ ಕಣ್ಣೀರ್ ಹಾಕ್ತಿರ್ತಾಳ, ತಮ್ಮ ಹುಷಾರ್ಲೆ ಹೋಗು. ಧರ್ಮ ಪತ್ನಿ ಬಾಗಲು ಸುಡುಕಿ ಒಳಗೆ ನಿಂತ ಕಣ್ಣೀರ್ ಹಾಕ್ತಿರ್ತಾಳ. ಏನು ಮಾಡಕ್ ಬರಂಗಿಲ್ಲ, ದೇಶಭಕ್ತಿ ಹೋಗಬೇಕು. ಆಮೇಲೆ ಆ ಮಗ ಓಡ್ಕೊಂತ ಬರ್ತೈತಿ, ಪಾಟಿ ಚೀಲ ಹೋಗದ ಟ್ಯಾಕ್ ಹೊಡ್ಕೋತೈತಿ, ಅಪ್ಪ ನಾನು ಬರ್ತೇನೆ ನಿಮ್ ಜೊತೆ ಅಂತೇಳಿ. ಈ ಕಡೆ ತಂದೆಯ ಕಣ್ಣೀರು, ಈ ಕಡೆ ತಾಯಿಯ ಕರುಳ ಅಕ್ಕಳಂದನ, ಆ ಕಡೆ ಧರ್ಮ ಪತ್ನಿ ಎಲ್ಲವನ್ನ ಬಿಟ್ಟು, ತನ್ನ ತಂದೆ ತಾಯಿಯನ್ನ ಬಿಟ್ಟು, ತನ್ನ ಅಣ್ಣತಮ್ಮರನ್ನ ಬಿಟ್ಟ, ಬಂಧು ಬಳಗ ಬಿಟ್ಟ, ತನ್ನ ಹುಟ್ಟೂರನ್ನ ಬಿಟ್ಟ, ಗಂಡನ ಆಸರೆಯ, ಗಂಡನ ಭರವಸೆಯ ಮೇಲೆ ಈ ಗಂಡನ ಮನೆಗೆ ಬಂದಿರ್ತಾಳ. ಅವಳು ಸಹ ಬಾಗಲು ಸುಳ್ಕೊಂಡು ನಿಂತ ಕಣ್ಣೀರ್ ಹಾಕ್ತಿರ್ತಾಳ. ಆ ಯೋಧನ ಹೃದಯದಲ್ಲಿ ಯಾವ ರೀತಿಯ ತಲ್ಲನ ಆಗಿರ್ಬಾರ್ದು ಹೇಳ್ರಿ. ಆದ್ರೂ ಒಬ್ಬ ಯೋಧ ತನ್ನ ದೇಶ ಸೇವೆ ಮುಖ್ಯಂತ ಆ ಹಿಡಿದು ಬಿಗದ ಅಳ್ತಿರ್ತೈತಿ. ತನ್ನ ಮಗ 1ನೇ ಸಾಲಿ ಹೋಗಿ ಬಂದ ಮಗ ಬಿಗದ ಅಳ್ತಿರ್ತೈತಿ, ಅಪ್ಪ ನಾನು ನಿನ್ ಜೊತೆ ಬರ್ತಂತ. ಆ ಕಡೆಯಿಂದ ಟ್ರೈನಿನ ಸಪ್ಪಳ ಆಗ್ತೈತಿ. ಅವಾಗ ವಿಧಿ ಇಲ್ದ ಆ ಯೋಧ ತನ್ನ ಮಗನನ್ನ ಅವ್ರ ಅವನ ಕೈ ಆಗೋ ತನ್ನ ಹೆಂಡತಿ ಕೈ ಕೊಟ್ಟ ಏನ್ ಹೇಳ್ತಾನಂದ್ರ, ತನ್ನ ಅಣ್ತಂಬರಿಗೆ, ತನ್ನ ದೋಸ್ತರಿಗೆ, ತನ್ನ ಬಂಧು ಬಳಗಕ್ಕ, ಅಣ್ಣ ಇದ್ರ ಅವ್ವ ಅಪ್ಪನ್ ಚಂದಾಗೆ ನೋಡ್ಕೊಂತ ಹೇಳ್ತಾನ, ತಮ್ಮ ತಂಗಿನ ಚಂದಾಗೆ ನೋಡ್ಕೊಂತ ಹೇಳ್ತಾನ, ಅವ್ವ ಅಪ್ಪನ್ ಚಂದಾಗೆ ನೋಡ್ಕೊಂತ ಹೇಳ್ತಾನ, ಅವ್ವ ಅಪ್ಪಗ ತಮ್ಮನ ತಂಗಿನ ಚಲೋ ನೋಡ್ರು ಅಂತ ಹೇಳ್ತಾನ. ಎಂದು ಒಬ್ಬ ಯೋಧ ನನ್ನ ಹ್ಯಾಂಟಿನ ಚಂದ ನನ್ನ ಪರಿವಾರದವ್ರು ನೋಡ್ಕೊಳತಿ ಎಂದು ಹೇಳಿಲ್ರಿ, ಎಂದು ಹೇಳಿಲ್ಲ ಅವ್ನು, ಹೇಳಂಗೂ ಇಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರ, ಒಂದ್ ಕಡೆ ಆ ಪರಿವಾರದ ಸಂಪೂರ್ಣ ಜವಾಬ್ದಾರಿ ಯೋಧನ ಮೇಲೆ ಇರ್ತದ, ಒಂದ್ ಕಡೆ ದೇಶದ ಜವಾಬ್ದಾರಿ ಯೋಧನ ಹೆಗಲ ಮೇಲೆ ಇರ್ತದ. ಅವನ ತನ್ನ ಮಕ್ಕಳು, ತನ್ನ ಹೆಂಡತಿ ಏನೂ ಇರಂಗಿಲ್ಲ. ಈ ಕಡೆ ವೃದ್ಧ ತಂದೆ ತಾಯಿ ಸೇಫ್ ಇರ್ಬೇಕು, ತಂಗಿ ತಮ್ಮ ಸೇಫ್ ಇರ್ಬೇಕು, ಉಳಿದ್ರೆ ತನ್ನ ದೇಶ ಸೇಫ್ ಇರ್ಬೇಕಲ್ಲ. ಆ ನಿಟ್ಟಿನಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಜೊತೆ ನಿವೃತ್ತಿ ಜೀವನವನ್ನು ಸಾಗಿಸ್ಲಾಕ್ ಬಂದಿರ್ತಾರ. ಅದಕ್ಕ ದಯಮಾಡಿ ಎಲ್ಲಾ ಅಣ್ಣತಾಂಬರಿಗೆ, ಅಕ್ಕಂಗರಿಗೆ, ಅವ್ವ ಅಪ್ಪಗ, ಕಾಕಗಳಿಗೆ ಹೇಳೋದು ಏನಂದ್ರ, ಯಾವ ರೀತಿ ತ್ಯಾಗಮಯಿ ಜೀವನವನ್ನ ಸಾಗಿಸಿ ಯೋಧ ಇಲ್ಲಿ ಬರ್ತಾರಲ್ಲ, ಅವನ ಜೊತೆ ಚಲೋತಗೆ ವ್ಯವಹಾರಿಕವಾಗಿ, ಅವ ಮಿಲಿಟರಿಗೆ ಹೋಗುವಾಗ ಅವನ ಜೊತೆ ಹೆಂಗಿರ್ತಿಲ್ಲ, ಅವನ ಉಸಿರಿರುವವರೆಗೂ ಎಲ್ಲ ಅಣ್ಣತಂಬ್ರ ಅವ್ರ ಜೊತೆ ಹಂಗ ಇರ್ಬೇಕು. ಯಾಕಂದ್ರ ನನ್ನ ಅಣ್ಣತಂಬ್ರ ಚಂದಂಗೆ ಇರ್ಲಿ, ನನ್ನ ಅವ್ವ ಅಪ್ಪ ಚಂದಂಗೆ ಇರ್ಲಿ, ನನ್ನ ಕಾಕಗಳು ಚಂದಂಗೆ ಇರ್ಲಿ, ನನ್ನ ಕಾಕನ ಮಕ್ಕಳು, ನನ್ನ ತಮ್ಮ ಕೂಡಿದ ಸಂಸಾರ ಚಂದಂಗಿರ್ಲಿ ಅಂತ ತನ್ನ ಹದಿಹರೆಯದ ವಯಸ್ಸನ್ನ ಇಲ್ಲಿ ಕಳೆಯೋದು ಬಿಟ್ಟವ ದೇಶ ಸೇವೆಗೆ ಹೋಗಿ ದುಡ್ತಂದು ಹಾಕಿರ್ತಾನ. ಅದಕ್ಕ ಒಬ್ಬ ಸೈನಿಕನನ್ನ ಗೌರವಾನ್ವಿತವಾಗಿ, ಗೌರವಯುತವಾಗಿ ನಡೆಸ್ಕೋರಿ. ಅವನ ಪ್ರಾಮಾಣಿಕತೆಯನ್ನ ಅಷ್ಟ ನಿಷ್ಠೂರವಾಗಿರಾಕ, ಅಷ್ಟ ಪ್ರೀತಿಯಿಂದ ಉಳಿಲಿ. ಯಾವುದೇ ರೀತಿ ಈ ಸೈನಿಕರನ್ನ ಅಪಮಾನ ಮಾಡೋ ಕೆಲಸ ಆಗ್ಲಿ ಅಥವಾ ಅವರನ್ನ ಕಡೆಗಣಿಸುವ ಕೆಲಸ ಆಗ್ಲಿ ಆಗ್ಬಾರ್ದು. ಯಾಕಂದ್ರ ಬಾಳ ನೋಡ್ರಿ, ನಾವು ಎಲ್ಲೆಲ್ಲಿ ಬಿಜಾಪುರದಾಗ ಏನೋ ಒಂದು ಪೊಲೀಸ್ ನೌಕರಿ ಮಾಡ್ತಿರ್ತೀವಿ, ಬಟ್ ಒಂದೇದೋ ಸಾಧಾರಣ ನೌಕರಿ ಮಾಡ್ತಿರ್ತೀವಿ, ಸೂಟಿ ಸಿಗ್ಲಿಕ್ಕ ಮೂತಿ ದಮ್ ಮಾಡ್ಕೋತೀವಿ. ನಮ್ಮೂರ್ ಜಾತ್ರೆ ನಮ್ಮ ಆಫೀಸರ್ಗಳು ಸೂಟಿ ಸಿಗತ್ತೆ. ಎಷ್ಟು ಮಿಲ್ಟ್ರಿನ ನಿಮ್ಮೂರ್ ಜಾತ್ರೆಗೆ ಬಂದಾರ ಹೇಳ್ರಿ, ಅವ್ರಿಗೆ ಸೂಟಿ ಸಿಗಂಗೇ ಇಲ್ಲ. ಆದ್ರೆ ನಾವು ಎಂತ ಬಡೋದನಂದ್ರು ಒಬ್ಬರೇ ಜಾತ್ರೆ ಬಿಟ್ಟಿವ್ರಿ ಗುರುಗಳು, ಎಲ್ಲರೂ ಹೊಸ ಅಂಗಿ ಹಾಕೊಂಡು ನಿಂದಿರ್ತೀವಿ. ಆದ್ರೆ ಒಬ್ಬ ಸೈನಿಕ ಅವನು ಸೂಟಿ ಸಿಕ್ಕಾಗ ಬರ್ತಾನ, 10 ತಿಂಗಳ ಅಲ್ಲಿ ಸಂಸ್ಥಾನ ದೇಶಕ್ಕಂತ, 2 ತಿಂಗಳ ಈ ಪರಿವಾರಕ್ಕಾಗಿ ಸಂಸ್ಥಾನ ತನ್ನ ಜೀವನ ದುಡಿತಾನ, ಪಗಾರ ತಗೋತಾನ, ಅಲ್ಲಿಂದ ಸೀದಾ ಫೋನ್ ಪೇ ಮಾಡ್ತಾನೆ, ಇಲ್ಲ ನಿಮ್ಮ ಅಕೌಂಟ್ ಹಾಕ್ತಾನೆ, ನಾವು ಬಳಸ್ತೀವಿ, ಸುಖವಾಗಿರ್ತೀವಿ. ಎಂತ ಪೆನ್ಷನ್ ಬರ್ತಾನಲ್ಲ ಅಂದ್ ಅವಾಗ ನಮ್ಗ ಅಟ್ಟ. ದಯವಿಟ್ಟು ಅದು ಆಗಬಾರ್ದು. ನಾವು ಕೂಡು ಕುಟುಂಬದಿಂದ ಬಂದ ಒಬ್ಬ ಸೈನಿಕ. ಇವತ್ತಿಗೂ ಬಾಡಿ ಕುಮಾರ್ ಅವ್ರಿಗೆ ನಮ್ಮ ಬಗ್ಗೆ ಸಂಪೂರ್ಣ ಪರಿಚಯ ಐತಿ, ಮಗಾಡಿ ಅವ್ರಿಗೆ ಪರಿಚಯ ಐತಿ, ಸೋಮು ಸೌಕರ್ಯಕ್ಕೆ ಪರಿಚಯ ಐತಿ, ಇಲ್ಲಿ ಬಹಳಷ್ಟು ಜನರಿಗೆ ಪರಿಚಯ ಐತಿ. ನಮ್ಮ ತಂದೆಯವ್ರು 26 ವರ್ಷ ಇಲ್ಲೇ ಸಾಲಿ ಕಲಿಸಿ ರಿಟೈರ್ಡ್ ಆದವರು. ಇವತ್ತಿಗೂ ಹೆಂಗದೀವಿ ಅಂದ್ರೆ ಹಂಗಾದೀವು, ನಮ್ಮ ತಂದೆ ತಾಯಿ ಇದ್ದಾಗ ಹೆಂಗಿದೀವು ಹಂಗಾದೀವು. ದೇವರ ಕೃಪಾ ಎಲ್ಲಿ ತಗೋಬೇಕು. ಅದೇ ರೀತಿ ಎಲ್ಲಾ ಅಣ್ಣತಮ್ಮರು ತಮ್ಮ ಈ ನಿವೃತ್ತ ಸೈನಿಕರಿಗೆ ಒಂದು ಕಿಮ್ಮತ್ ಕೊಟ್ಕೋತ, ಗೌರವ ಕೊಟ್ಕೋತ, ಆತ ಏನು ಒಂದು ಸ್ಟೇಜ್ ಅನ್ನ ಕಾಪಾಡ್ಕೊಂಡು ಬಂದಿದ್ದಾನಲ್ಲ, ನಿವೃತ್ತ ಯೋಧ ಅನ್ನುವ ರೀತಿಯಲ್ಲಿ ಆ ಯೋಧನಿಗೆ ಯೋಧನಂಗ ಬದುಕಾಕ್ ಬಿಡ್ಬೇಕು.
ಅವರಿಗೆ ಅಷ್ಟು ಗೌರವವನ್ನು ಕೊಟ್ಟ ಯೋಧರು ಸಹ ಅದೇ ರೀತಿ ಅವ್ರ ಜೊತೆ ಎದ್ದುಕೊಂಡು ತಮ್ಮ ದೇಶವನ್ನು ಯಾವ ರೀತಿ ನಾವು ಕಾಯ್ಕೊಂಡಿರಲ್ಲ ಅದೇ ರೀತಿ ಮನೆಯ ಗೌರವವನ್ನ ಕಾಯ್ಕೊಂಡ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಡೋಣಿ ಗ್ರಾಮದಿಂದ ಈ ಭಾರತೀಯ ಸೇನೆಗೆ ಸೇರ್ಲಿ. ನಿಡೋಣಿ ಗ್ರಾಮ ಈ ಸುತ್ತಮುತ್ತಲ ಬಬಲೇಶ್ವರ ಬಿಟ್ರೆ ಎರಡನೇ ದೊಡ್ಡ ಗ್ರಾಮ. ಆ ನಿಟ್ಟಿನೊಳಗ ವಿಜಯಪುರದಲ್ಲಿ ಕೆಲವೊಂದಿಷ್ಟು ಕಾರ್ಯರ ಅಕಾಡೆಮಿಗಳದಾವ. ನಮ್ಮ ಕಾಸಿಲಿಂ ಶೇಗಾವಿ ಸಾಹೇಬರು ಕಾರ್ಗಿಲ್ ಯುದ್ಧದೊಳಗ ಸುಮಾರು 62 ದಿನ ಬೋಫೋರ್ಸ್ ಗನ್ನ ಹ್ಯಾಂಡಲ್ ಮಾಡಿ ಬಂದಂತವ್ರು ನಮ್ಮ ಜೊತೆ ಅದಾರ. ಅಂತವ್ರ ಮಾರ್ಗದರ್ಶನ ನಮ್ಮ ಸಾವರ್ಗಿ ಸಾಹೇಬರು, ನಮ್ಮ ಈ ಬಬಲೇಶ್ವರ ತಾಲೂಕಾ ಸಂಘದ ಅಧ್ಯಕ್ಷರು, ನಮ್ಮ ರಾಮಪ್ಪ ಉಳ್ಳಾಗಡ್ಡಿ ಅವರು ಉಪಾಧ್ಯಕ್ಷರಾದಾರ, ಮುಚ್ಚಂಡಿ ಸಂಪತ್ ಅವರು ಅದರ ಗೌರವಾಧ್ಯಕ್ಷರು. ಇವರೆಲ್ಲರ ಮಾರ್ಗದರ್ಶನದೊಳಗ ಬಿಜಾಪುರದ ಕೆಲವೊಂದಿಷ್ಟು ಸೈನಿಕ ಕಾರ್ಯ ಅಕಾಡೆಮಿಗಳದಾವ್. ಆ ಅಕಾಡೆಮಿಗಳಲ್ಲಿ ತಮ್ಮ ಮಕ್ಕಳನ್ನ ಇಟ್ಟು ಅವರನ್ನ ಬೆಳೆಸಿ ಈ ಗಡಿಯನ್ನ ಕಾಯುವ ನಿಟ್ಟಿನಲ್ಲಿ ಈ ನಿಡೋಣಿ ಗ್ರಾಮ ಒಂದು ಉತ್ಸುಕತೆಯನ್ನು ತೋರ್ತದ. ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಿಡೋಣಿ ಗ್ರಾಮದಿಂದ ಸೈನಿಕರು ಹೋಗ್ತಾರೋ ಅನ್ನುವಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಕೊಟ್ಟಿರ್ತಕ್ಕಂಥ ನಿಡೋಣಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮ ಸಂಘಟಕರಿಗೆ, ಕುಳಿತ ಎಲ್ಲ ತಾಯಂದಿರಿಗೂ, ನನ್ನ ಮಾಜಿ ಸಹೋದರ ಯೋಧರಿಗೂ ಸಹೋದರರಿಗೂ ವಂದಿಸುತ್ತಾ ಮತ್ತೊಮ್ಮೆ ತಾಯಿ ಭಾರತೀಯನ ನೆನೆಯುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಹನುಮಂತ್ ಇಟ್ಟಪ್ಕರ್ ಸರ್ ಅವರು, ಇವರು ಸಹ ರಮೇಶ್ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೇವೆ. ಅವರು ಸಹ ವೇದಿಕೆಗೆ ಬಂದು ಗೌರವ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೇವೆ. ಸಮಸ್ತ ಗುರು ಹಿರಿಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ವೀರ ಯೋಧ ರಮೇಶ್